ಕತೆ ತುಂಬಾ ಇಂಟರೆಸ್ಟಿಂಗ್ ಆಗಿದೆ. ಸ್ನೇಹಿತರೆ, ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕೇಳಿ. ಅದಕ್ಕೂ ಮುಂಚೆ ಒಂದು ಲೈಕ್ ಕೊಡಿ. ಯಾರೆಲ್ಲ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಹೆಸರು ಪೂಜಾ, ವಯಸ್ಸು 22, ನಮ್ಮ ಊರು ಮೈಸೂರು. ನಮ್ಮ ಮನೇಲಿ ನಾನು ಮತ್ತೆ ನಮ್ಮ ಅಮ್ಮ ಮತ್ತೆ ಅಕ್ಕ ಇದ್ದೀವಿ. ಅಕ್ಕನಿಗೆ 29 ವರ್ಷವಾಗಿದೆ. ಹೀಗೆ ಒಂದು ದಿನ ನಮ್ಮ ಅಕ್ಕನಿಗೆ ಮದುವೆ ಮಾಡಲು ಹುಡುಗನನ್ನು ಹುಡುಕುತ್ತಾ ಇದ್ರು. ಸುಮಾರು 10 ಹುಡುಗರನ್ನು ನೋಡಿದ ನಂತರ ಒಬ್ಬ ಹುಡುಗ ಫಿಕ್ಸ್ ಆದ. ಹುಡುಗ ಇರೋದು ಬೆಂಗಳೂರು, ಅಲ್ಲಿ ಅವರ ಮನೆಯವರು ಇರೋದು ಕೊಳ್ಳೇಗಾಲದಲ್ಲಿ. ಹುಡುಗನಿಗೆ ಆಸ್ತಿ ಅಂತಸ್ತು ಎಲ್ಲ ಜಾಸ್ತಿ ಇದ್ದಿದ್ದರಿಂದ ಈ ಹುಡುಗನಿಗೆ ನಮ್ಮ ಅಕ್ಕನನ್ನು ಕೊಟ್ಟು ಮದುವೆ ಮಾಡಲು ನಿರ್ಧರಿಸಿದರು. ಮೈಸೂರಿನಲ್ಲಿ ಅದ್ದೂರಿಯಾಗಿ ಮದುವೆ ಮಾಡಿ ನಮ್ಮ ಅಕ್ಕನನ್ನು ಅವರ ಮನೆಗೆ ಕಳುಹಿಸಿದೆವು. ನಂತರ ನಮ್ಮ ಅಕ್ಕ ಅವರ ಮನೆಗೆ ಪಾದಾರ್ಪಣೆ ಮಾಡಿದಳು. ನನಗೆ ಸ್ವಲ್ಪ ಧೈರ್ಯ ಜಾಸ್ತಿ, ಆದ್ರೆ ನಮ್ಮ ಅಕ್ಕನಿಗೆ ಅಷ್ಟು ಧೈರ್ಯ ಇಲ್ಲ. ಅವಳು ಸ್ವಲ್ಪ ಮೃದು ಸ್ವಭಾವದವಳು. ನಾನು ಮತ್ತೆ ನಮ್ಮ ಅಮ್ಮ ಇಬ್ಬರೂ ಸೇರಿ ಅವಳಿಗೆ ಧೈರ್ಯ ತುಂಬಿ ಅವಳನ್ನು ಭಾವನ ಜೊತೆ ಕಳುಹಿಸಿದೆವು. ನಂತರ ನಮ್ಮ ಅಕ್ಕ ಅವಳ ಗಂಡನ ಮನೇಲಿ ಜೀವನವನ್ನು ನಡೆಸುತ್ತಿದ್ದಳು. ಹೀಗೆ ಒಂದು ವಾರದ ನಂತರ ನಮ್ಮ ಮನೇಲಿ ಪ್ರಸ್ಥಶಾಸ್ತ್ರ ಮಾಡಲು ನಮ್ಮ ಅಕ್ಕ ಭಾವನನ್ನು ನಮ್ಮ ಮನೆಗೆ ಕರೆದೆವು. ಅಕ್ಕ ಭಾವ ಇಬ್ಬರೂ ಮನೆಗೆ ಬಂದರು. ನಾವು ಅವರಿಬ್ಬರಿಗೆ ಶಸ್ತ್ರವನ್ನೆಲ್ಲ ಮುಗಿಸಿ ಪ್ರಸ್ಥದ ಕೋಣೆಗೆ ಕಳುಹಿಸಿದೆವು. ನಂತರ ನಾನು ಮತ್ತೆ ಅಮ್ಮ ಇಬ್ಬರೂ ಹೊರಗಡೆ ಹಾಲಿನಲ್ಲಿ ಮಲಗಿದೆವು. ಸಮಯ 12 ಆಗಿತ್ತು. ರೂಮಿನಿಂದ ಭಾವ ಜೋರಾಗಿ ಅಕ್ಕನ ಜೊತೆ ಮಾತಾಡುತ್ತಿದ್ದರು. ನಮಗೆ ಏನು ಮಾಡಬೇಕೆಂದು ದೋಚದೆ ಹೋಯಿತು. ನಂತರ ರೂಮಿನಿಂದ ಯಾವುದೇ ಶಬ್ದ ಬರಲಿಲ್ಲ. ನಾನು ಏನಾಯ್ತು ಅಂತ ಬೆಳಿಗ್ಗೆ ಅಕ್ಕನ ಹತ್ರ ಮಾತಾಡೋಣ ಅಂತ ಹಾಗೆ ಮಲಗಿಕೊಂಡೆ. ನಂತರ ಬೆಳಿಗ್ಗೆ ಆಯಿತು. ನಾನು ಅಕ್ಕನಿಗೆ ಕೇಳಿದೆ, ಅಕ್ಕ ರಾತ್ರಿ ಭಾವ ನಿನಗೆ ಬೈತಾ ಇದ್ರ ಅಕ್ಕ ಅಂತ ಕೇಳಿದೆ. ಅದಕ್ಕೆ ಅಕ್ಕ ಹೇಳಿದಳು, ಇಲ್ಲ ಪೂಜಾ, ಆತರ ಏನು ಆಗಿಲ್ವಲ್ಲ ಅಂದಳು. ನಾನು ಅವಳನ್ನು ಜಾಸ್ತಿ ಪ್ರಶ್ನೆ ಮಾಡಲಿಲ್ಲ. ಸರಿ ಅಂತ ಹೇಳಿ ಸುಮ್ಮನೆ ಆದೆ. ಆದರೆ ನನಗೆ ತುಂಬಾ ಅನುಮಾನ ಬಂದಿತು. ಅಕ್ಕ ಭಾವನ ಮಧ್ಯೆ ಏನೋ ಸರಿ ಇಲ್ಲ ಅನ್ನೋದಂತೂ ನನಗೆ ಗೊತ್ತಿತ್ತು. ನಂತರ ಅಕ್ಕ ಭಾವ ಇಬ್ಬರೂ ಅವರ ಮನೆಗೆ ಹೊರಟರು. ನಂತರ ನಾನು ಅಮ್ಮನಿಗೆ ಹೇಳಿದೆ, ಅಮ್ಮ, ಅಕ್ಕ ಭಾವನ ಮದುವೆ ಏನೂ ಸರಿ ಇಲ್ಲ ಅಮ್ಮ ಅಂದೆ. ಅದಕ್ಕೆ ಅಮ್ಮ ಹೇಳಿದರು, ಅವರಿಬ್ಬರ ಮಧ್ಯೆ ಏನಾದ್ರೂ ಇರಲಿ, ಅದು ನಿನಗೆ ಯಾಕೆ ಬೇಕು, ಸುಮ್ನೆ ಹೋಗಿ ಬೇರೆ ಕೆಲಸ ನೋಡು ಅಂದರು. ನಾನು ಬೇಜಾರ್ ಆಗಿ ರೂಮಿಗೆ ಹೋಗಿ ಮಲಗಿಕೊಂಡೆ. ನಾನು ಅವರಿಬ್ಬರ ಮಧ್ಯೆ ಏನಾಗಿರಬಹುದು ಎಂದು ಯೋಚಿಸುತ್ತಾ ಇದ್ದೆ. ಒಂದು ದಿನ ಭಾವನಿಗೆ ಫೋನ್ ಮಾಡಿ ಕೇಳಿದೆ, ಭಾವ, ನೀವು ಮತ್ತೆ ಅಕ್ಕ ಇಬ್ಬರು ಚೆನ್ನಾಗಿದ್ದೀರಾ ಅಥವಾ ನಿಮ್ಮಿಬ್ಬರ ಮಧ್ಯೆ ಏನಾದ್ರೂ ಸಮಸ್ಯೆ ಇದ್ಯಾ ಭಾವ ಅಂದೆ. ಅದಕ್ಕೆ ಅವರು ಹೇಳಿದರು, ಇಲ್ಲ ಪೂಜಾ, ಏನು ಸಮಸ್ಯೆ ಇಲ್ಲ, ಯಾಕೆ ಈತರ ಕೇಳುತ್ತಾ ಇದೀಯಾ ಅಂದ್ರು. ನಾನು ಹೇಳಿದೆ, ಏನೂ ಇಲ್ಲ, ಸುಮ್ಮನೆ ಕೇಳಿದೆ ಅಷ್ಟೇ ಅಂತ ಹೇಳಿ ಫೋನ್ ಕಟ್ ಮಾಡಿದೆ. ಹೀಗೆ ಒಂದು ದಿನ ಯುಗಾದಿ ಹಬ್ಬ ಅಕ್ಕ ಭಾವನನ್ನು ಅಮ್ಮ ಮನೆಗೆ ಕರೆದರು. ಅಕ್ಕ ಭಾವ ಇಬ್ಬರೂ ಮನೆಗೆ ಬಂದರು. ನಾನು ಹೇಗಾದ್ರೂ ಮಾಡಿ ಇವತ್ತು ಇವರಿಬ್ಬರ ಮಧ್ಯೆ ಏನು ಸಮಸ್ಯೆ ಇದೆ ತಿಳ್ಕೊಳ್ಳಲೇಬೇಕು ಅಂತ ಅನ್ಕೊಂಡೆ. ನಂತರ ರಾತ್ರಿ ಆಯಿತು. ಅಕ್ಕ ಭಾವ ಮತ್ತೆ ನಾವು ಎಲ್ಲರೂ ಊಟ ಮುಗಿಸಿದೆವು. ಅಕ್ಕ ಭಾವ ಇಬ್ಬರು ರೂಮಿಗೆ ಹೋದರು. ನಾನು ಮತ್ತೆ ಅಮ್ಮ ಹಾಲಿನಲ್ಲಿ ಮಲಗಿದೆವು. ಸಮಯ ರಾತ್ರಿ 1 ಗಂಟೆ ಆಗಿತ್ತು. ನನ್ನ ಅಮ್ಮ ಗಾಢವಾದ ನಿದ್ರೆಯಲ್ಲಿದ್ದರು. ನಾನು ಇದೇ ಸರಿಯದೆ ಸಮಯ ಅಂತ ಅಕ್ಕ ಭಾವನ ರೂಮಿನ ಬಳಿ ಹೋಗಿ ಕಿಟಕಿಯಿಂದ ನೋಡಿದೆ. ಅಕ್ಕ ನಿದ್ರೆ ಮಾಡುತ್ತಿದ್ದಳು. ಭಾವ ಮೊಬೈಲ್ ನೋಡುತ್ತಾ ಕುಳಿತಿದ್ದರು. ನಾನು ಸ್ವಲ್ಪ ಸಮಯ ಅಲ್ಲೇ ನಿಂತಿದ್ದೆ. ಭಾವ ಸಡನ್ ಆಗಿ ಕಿಟಕಿ ಕಡೆ ನೋಡಿದರು. ಅವರು ನನ್ನನ್ನು ನೋಡಿರಬಹುದು ಅಂತ ಅಂದುಕೊಂಡು ನಾನು ಓಡಿ ಹೋಗಿ ಹಾಲಿನಲ್ಲಿ ಮಲಗಿಕೊಂಡೆ. ನಂತರ ಭಾವ ರೂಮಿನಿಂದ ಆಚೆ ಬಂದರು. ವಾಶ್ರೂಮಿಗೆ ಹೋದರು. ಭಾವ ವಾಶ್ರೂಮಿಗೆ ಹೋಗಿ 10 ನಿಮಿಷ ಆಯಿತು. ಆದರೆ ಭಾವ ಆಚೆ ಬರಲೇ ಇಲ್ಲ. ನಾನು ವಾಶ್ರೂಮ್ ಬಾಗಿಲ ಹತ್ತಿರ ಹೋಗಿ ನೋಡಿದೆ, ಏನೂ ಶಬ್ದ ಬರುತ್ತಿರಲಿಲ್ಲ. ನಂತರ ಭಾವ ಸಡನ್ ಆಗಿ ಡೋರ್ ಓಪನ್ ಮಾಡಿದರು. ನಾನು ಅಲ್ಲೇ ನಿಂತಿರುವುದು ಭಾವನಿಗೆ ಗೊತ್ತಿರಲಿಲ್ಲ. ಅವರು ನನಗೆ ಡಿಕ್ಕಿ ಹೊಡೆದರು. ನಂತರ ಹೇಳಿದರು, ಪೂಜಾ, ಏನ್ ಮಾಡ್ತಿದೀಯಾ ಇಲ್ಲಿ ಅಂದರು. ನಾನು ಹೇಳಿದೆ, ಭಾವ ವಾಶ್ರೂಮಿಗೆ ಹೋಗೋಣ ಅಂತ ಬಂದೆ ಅಂದೆ. ಅದಕ್ಕೆ ಅವರು, ಹೋ ಹೌದಾ, ಸರಿ ಆಯಿತು, ನೀನು ಹೋಗು ಅಂದರು. ನಂತರ ಭಾವ ರೂಮಿಗೆ ಹೋದರು. ನಂತರ ನಾನು ಅನ್ಕೊಂಡೆ, ಇವರಿಬ್ಬರ ಕತೆ ನನಗೆ ಯಾಕೆ, ಇವರಿಬ್ಬರೂ ಏನಾದ್ರೂ ಮಾಡ್ಕೊಳ್ಳಿ ಬಿಡಪ್ಪ, ನನ್ ಪಾಡಿಗೆ ನಾನು ಇರೋಣ ಅಂತ. ನಂತರ ಬೆಳಿಗ್ಗೆ ಆಯಿತು. ಭಾವ ಬೆಂಗಳೂರಿಗೆ ಹೊರಟರು. ಅಕ್ಕ ಸ್ವಲ್ಪ ದಿವಸ ಇಲ್ಲೇ ಇದ್ದಳು. ಹೀಗೆ ಒಂದು ದಿನ ಅಕ್ಕ ಫೋನಿನಲ್ಲಿ ಮಾತನಾಡುತ್ತಿದ್ದಳು. ನಾನು ಅಕ್ಕನಿಗೆ ಹೇಳಿದೆ, ಏನ್ ಅಕ್ಕ ಭಾವನ ಜೊತೆ ಜೋಶಲ್ಲಿ ಇದ್ದೀಯಾ ಅಂದೆ.
ಅದಕ್ಕೆ ಸಡನ್ ಆಗಿ ಕೋಪ ಮಾಡಿಕೊಂಡು ನಿಂದು ಎಷ್ಟು ಇದೆಯೋ ಅಷ್ಟು ನೋಡ್ಕೊ, ನನ್ನ ವಿಷಯಕ್ಕೆ ತಲೆ ಹಾಕಬೇಡ ಅಂದಳು. ನನಗೆ ತುಂಬಾ ಬೇಜಾರ್ ಆಗಿ ಅಲ್ಲಿಂದ ಹೊರಟು ಹೋದೆ. ಸ್ವಲ್ಪ ಸಮಯದ ನಂತರ ರೂಮಿನ ಕಿಟಕಿ ಬಳಿ ನಿಂತು ಅಕ್ಕ ಮಾತನಾಡುತ್ತಿರುವುದನ್ನು ಗಮನಿಸಿದೆ. ಅಕ್ಕ ಭಾವನ ಜೊತೆ ಮಾತಾಡುತ್ತಿಲ್ಲ ಎಂದು ನನಗೆ ಅನಿಸಿತು. ಹೀಗಾಗಿ ನಾನು ಭಾವನಿಗೆ ಫೋನ್ ಮಾಡಿದೆ. ಭಾವ ಊಟ ಮಾಡಿದ್ರ ಅಂದೆ. ಅದಕ್ಕೆ ಅವರು ಹೂ ಆಯಿತು ಪೂಜಾ, ನಿನ್ ಮಾಡಿದ ಅಂದ್ರು. ನಂದು ಆಯಿತು ಭಾವ ಅಂದೆ. ನಂತರ ಕೇಳಿದೆ, ಭಾವ ನಿಮ್ಗೆ ಒಂದು ವಿಷಯ ಕೇಳಬೇಕು, ದಯವಿಟ್ಟು ಅದಕ್ಕೆ ನೀವು ಉತ್ತರ ಕೊಡಲೇಬೇಕು ಅಂದೆ. ಅದಕ್ಕೆ ಅವರು ಹೇಳಿದರು, ಏನು ಅಂತ ಕೇಳು ಪೂಜಾ ಅಂದ್ರು. ನಾನು ಹೇಳಿದೆ, ಇವಾಗಲ್ಲ ಭಾವ, ನಾಳೆ ಮನೇಲಿ ಅಕ್ಕ ಅಮ್ಮ ಇಬ್ಬರು ಇರೋದಿಲ್ಲ. ಊರಲ್ಲಿ ಹಬ್ಬ ಇರುವುದರಿಂದ ಅವರು ಊರಿಗೆ ಹೋಗುತ್ತಿದ್ದಾರೆ. ಬರೋದು 2 ದಿವಸ ಆಗುತ್ತೆ. ನೀವು ನಾಳೆ ನಮ್ಮ ಮನೆಗೆ ಬನ್ನಿ ಅಂದೆ. ಅದಕ್ಕೆ ಅವರು ಹೇಳಿದರು, ಸರಿ ಆಯಿತು ಪೂಜಾ, ಬರ್ತೀನಿ ಬಿಡು ಅಂದ್ರು. ಹಾಗೆ ನಾಳೆ ಅಮ್ಮ ಮತ್ತೆ ಅಕ್ಕ ಊರಿಗೆ ಹೋದರು. ನಾನು ಭಾವನಿಗೆ ಫೋನ್ ಮಾಡಿದೆ, ಭಾವ ಬರ್ತಾ ಇದ್ದೀರಾ ಅಂದೆ. ಅದಕ್ಕೆ ಅವರು ಹೇಳಿದರು, ಪೂಜಾ, ಇಲ್ಲಿ ಮಳೆ ತುಂಬಾ ಜೋರಾಗಿ ಬರ್ತಾ ಇದೆ, ಹಾಗಾಗಿ ನಾನು ಮಧ್ಯಾಹ್ನ ಹೊರಡುತ್ತೀನಿ ಅಂದ್ರು. ನಾನು ಹೌದಾ, ಸರಿ ಭಾವ, ಆಯಿತು ಬನ್ನಿ ಅಂದೆ. ಸಂಜೆ 5 ಗಂಟೆ ಆಯಿತು. ಡೋರ್ ಬೆಲ್ ರಿಂಗ್ ಆಯಿತು. ನಾನು ಡೋರ್ ಓಪನ್ ಮಾಡಿದೆ. ಭಾವ ನಿಂತಿದ್ದರು. ನಾನು ಬನ್ನಿ ಭಾವ ಒಳಗೆ ಅಂದೆ. ಅದಕ್ಕೆ ಭಾವ ಸರಿ ಎಂದು ಒಳಗೆ ಬಂದರು. ನಂತರ ಭಾವ ಕೇಳಿದರು, ಈಗ ಹೇಳು ಪೂಜಾ, ಏನು ವಿಷಯ ಅಂತ ಅಂದ್ರು. ನಾನು ಭಾವನಿಗೆ ಹೇಳಿದೆ, ಭಾವ ನೀವು ಅಕ್ಕನ ಜೊತೆ ಸುಖವಾಗಿ ಇಲ್ಲ ಎಂದು ಅನಿಸುತ್ತಿದೆ, ನಿಜ ಹೇಳಿ ಭಾವ ಏನಾಯ್ತು ಅಂತ. ಭಾವ ಹೇಳಿದರು, ಹೌದು ಪೂಜಾ, ನಿಮ್ಮ ಅಕ್ಕನಿಗೆ ನನ್ನ ಕಂಡರೆ ಇಷ್ಟ ಇಲ್ಲವಂತೆ. ಬಲವಂತವಾಗಿ ನೀವು ಅವಳನ್ನು ನನಗೆ ಕೊಟ್ಟು ಮದುವೆ ಮಾಡಿದಿರಾ ಅಂತ ನಿಮ್ಮ ಅಕ್ಕ ನನಗೆ ಹೇಳಿದಳು. ಹಾಗೆ ಅವಳು ಒಬ್ಬ ಹುಡುಗನನ್ನು ಪ್ರೀತಿ ಮಾಡುತ್ತಿದ್ದಾಳೆ. ಅವಳು ಅವನ ಜೊತೆ ಮದುವೆ ಆಗುತ್ತಳಂತೆ. ಹಾಗಾಗಿ ಅವಳು ನನ್ನ ಇಂದ ದೂರ ಆಗಲು ಡಿವೋರ್ಸ್ಗೆ ಕೂಡ ಅಪ್ಲೈ ಮಾಡಿ ಆಗಿದೆ. ಅದಕ್ಕೆ ನಾನು ಹೇಳಿದೆ, ಭಾವ ದಯವಿಟ್ಟು ನಮ್ಮನ್ನು ಕ್ಷಮಿಸಿ, ಅವಳು ಬೇರೆ ಹುಡುಗನನ್ನು ಇಷ್ಟಪಟ್ಟಿರುವುದು ನಮಗೆ ಗೊತ್ತಿಲ್ಲದೆ ನಿಮಗೆ ಅವಳನ್ನು ಕೊಟ್ಟು ಮದುವೆ ಮಾಡಿ ತಪ್ಪು ಮಾಡಿದೆವು, ಕ್ಷಮಿಸಿ ಭಾವ ಅಂದೆ. ಅದಕ್ಕೆ ಅವರು ಹೇಳಿದರು, ಪರವಾಗಿಲ್ಲ ಬಿಡು ಪೂಜಾ, ಎಲ್ಲ ನನ್ನ ಹಣೆ ಬರಹ ಅಂದ್ರು. ಅದಕ್ಕೆ ನಾನು ಹೇಳಿದೆ, ಭಾವ ಇದರಲ್ಲಿ ತಪ್ಪು ನಮ್ಮದೇ. ನಿಮ್ಮಂತ ಒಳ್ಳೆ ಹುಡುಗನಿಗೆ ಅಕ್ಕ ಮೋಸ ಮಾಡಬಾರದಿತ್ತು. ನಿಮಗೆ ಏನು ಕಡಿಮೆಯಾಗಿದೆ? ಭಾವ ನೋಡೋಕೆ ತುಂಬಾ ಚೆನ್ನಾಗಿದ್ದೀರಾ. ನಿಮಗಿಂತ ಒಳ್ಳೆ ಹುಡುಗ ಎಲ್ಲಿ ಸಿಗ್ತಾನೆ ಹೇಳಿ ಅಂದೆ. ಅದಕ್ಕೆ ಭಾವ ಹೇಳಿದರು, ಹೋಗ್ಲಿ ಬಿಡು ಪೂಜಾ, ಏನು ಮಾಡೋಕೆ ಆಗಲ್ಲ. ಸರಿ ಆಯಿತು ಬಿಡು, ನಾನು ಇನ್ನೂ ಹೊರಡುತ್ತೀನಿ ಅಂದ್ರು. ಅದಕ್ಕೆ ನಾನು ಹೇಳಿದೆ, ಭಾವ ನೀವು ಈಗಲೇ ಬೇಸರದಲ್ಲಿ ಇದ್ದೀರಾ. ಈ ಸಮಯದಲ್ಲಿ ನಿಮ್ಮನ್ನು ಊರಿಗೆ ಕಳುಹಿಸಲು ನನಗೆ ಇಷ್ಟ ಇಲ್ಲ. ಸಮಯ ಬೇರೆ ರಾತ್ರಿ 8 ಆಗಿದೆ. ಇವತ್ತು ನೀವು ಇಲ್ಲೇ ಇದ್ದು ನಾಳೆ ಬೆಳಿಗ್ಗೆ ಹೋಗಿ ಭಾವ ಅಂದೆ. ಅದಕ್ಕೆ ಅವರು ಸರಿ ಆಯಿತು ಪೂಜಾ ಅಂದ್ರು. ನಾನು ಹೇಳಿದೆ, ಸರಿ ಭಾವ ಆಯಿತು, ನಾನು ನಿಮ್ಗೆ ಅಡುಗೆ ಮಾಡ್ತೀನಿ, ನೀವು ರೆಸ್ಟ್ ಮಾಡಿ ಅಂದೆ. ಸರಿ ಆಯಿತು. ಭಾವ ರೂಮಿಗೆ ಹೋಗಿ ರೆಸ್ಟ್ ಮಾಡುತ್ತಿದ್ದರು. ಸಮಯ 9 ಆಯಿತು. ನಾನು ಅಡುಗೆ ರೆಡಿ ಮಾಡಿ ಭಾವನನ್ನು ಕರೆದೆ. ನಂತರ ಇಬ್ಬರೂ ಊಟ ಮಾಡಿದೆವು. ಸ್ವಲ್ಪ ಸಮಯ ಇಬ್ಬರು ಮಾತನಾಡುತ್ತಾ ಕುಳಿತೆವು. ಸಮಯ 11 ಆಯಿತು. ನಾನು ಭಾವನಿಗೆ ಹೇಳಿದೆ, ಸರಿ ಭಾವ, ಟೈಮ್ ಆಗಿದೆ, ನೀವು ಹೋಗಿ ರೂಮ್ ಅಲ್ಲಿ ಮಲಗಿಕೊಳ್ಳಿ, ನಾನು ಇಲ್ಲೇ ಮಲ್ಕೋತೀನಂದೆ. ಅದಕ್ಕೆ ಭಾವ ಹೇಳಿದರು, ಬೇಡ ಪೂಜಾ, ನೀನು ರೂಮಲ್ಲಿ ಮಲ್ಕೋ, ನಾನು ಇಲ್ಲೇ ಮಲಗುವೆ ಅಂದ್ರು. ಅದಕ್ಕೆ ನಾನು ಹೇಳಿದೆ, ಇಲ್ಲ ಭಾವ, ನೀವೇ ಹೋಗಿ ಮಲಗಿಕೊಳ್ಳಿ, ಪರವಾಗಿಲ್ಲ ಅಂದೆ. ಸರಿ ಆಯಿತು ಅಂತ ಭಾವ ರೂಮಿಗೆ ಹೋದರು. ನಾನು ಹಾಲಿನಲ್ಲಿ ಮಲಗಿಕೊಂಡೆ. ನಂತರ ಯೋಚಿಸಿದೆ, ಭಾವ ನೋಡಲು ತುಂಬಾ ಚೆನ್ನಾಗಿದ್ದಾರೆ, ಒಳ್ಳೆ ಹುಡುಗ ಕೂಡ ಹೌದು. ನಾನೇ ಯಾಕೆ ಭಾವನನ್ನು ಮದುವೆ ಆಗಬಾರದು ಅಂತ ಅನ್ಕೊಂಡೆ. ಸಮಯ 12 ಆಯಿತು. ನನಗೆ ನಿದ್ರೆ ಬರುತ್ತಿರಲಿಲ್ಲ, ಹಾಗಾಗಿ ಸುಮ್ಮನೆ ಕುಳಿತಿದ್ದೆ. ನಂತರ ಭಾವ ಏನು ಮಾಡುತ್ತಿರಬಹುದು ಅಂತ ರೂಮಿನ ಕಿಟಕಿ ಬಳಿ ಹೋಗಿ ನೋಡಿದೆ. ಭಾವ ಫೋನಿನಲ್ಲಿ ಯಾವುದೋ ಹುಡುಗಿ ಫೋಟೋ ನೋಡುತ್ತಿದ್ದರು. ನನಗೆ ಆ ಫೋಟೋ ಸರಿಯಾಗಿ ಯಾರದ್ದು ಎಂದು ಗೊತ್ತಾಗುತ್ತಿರಲಿಲ್ಲ. ನಂತರ ದೃಷ್ಟಿ ನೋಡಿದೆ, ಆಗ ತಿಳಿಯಿತು ಆ ಫೋಟೋ ಬೇರೆ ಯಾರದ್ದು ಅಲ್ಲ, ನಂದೇ ಅಂತ. ನನಗೆ ಏನು ಮಾಡಬೇಕು ಎಂದು ಗೊತ್ತಾಗದೆ ಮತ್ತೆ ಹಾಲಿಗೆ ಬಂದೆ. ಮೊದಲೇ ನಿದ್ದೆ ಬರುತ್ತಿರಲಿಲ್ಲ, ಈಗ ನಿದ್ದೆಯೇ ಬರಲಿಲ್ಲ. ನಂತರ ಬೆಳಿಗ್ಗೆ ಆಯಿತು. ನನಗೆ ಒಂದು ಅಭ್ಯಾಸ ಇದೆ, ದಿನ ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನಕ್ಕೆ ಹೊರಟು ಹೋಗುತ್ತೀನಿ. ಬಟ್ಟೆ, ಟವೆಲ್ ಏನನ್ನೂ ಎತ್ತಿಕೊಂಡು ಹೋಗೋದಿಲ್ಲ. ಇದು ನನ್ನ ಅಭ್ಯಾಸ. ಭಾವ ಇರುವುದನ್ನು ಗಮನಿಸದೆ ಹಾಗೆ ಇವತ್ತು ಕೂಡ ಸ್ನಾನಕ್ಕೆ ಹೊರಟು ಹೋದೆ. ನಂತರ ಸ್ನಾನ ಆದಮೇಲೆ ಮೆಲ್ಲನೆ ಆಚೆ ಬಂದೆ. ಭಾವ ರೂಮಲ್ಲಿ ಎದ್ದು ಕುಳಿತಿದ್ದರು. ನಾನು ಭಾವ ಆಚೆ ಬರಬೇಡಿ, ಅಲ್ಲೇ ಇರಿ ಅಂದೆ. ಅದಕ್ಕೆ ಭಾವ ಯಾಕ್ ಪೂಜಾ, ಏನಾಯ್ತು ಅಂದ್ರು.
ಬಾವ ನಾನು ಸ್ನಾನ ಮಾಡಿ ಆಚೆ ಬಂದಿದ್ದೀನಿ, ಟವೆಲ್ ಕೂಡ ತಗೊಂಡ್ ಇಲ್ಲ, ಎಲ್ಲಾ ರೂಮಿನ ಬೀರು ಅಲ್ಲಿ ಇದೆ, ದಯವಿಟ್ಟು ಬೀರು ಅಲ್ಲಿ ಟವೆಲ್ ಮತ್ತೆ ಬಟ್ಟೆ ಎತ್ತಿ ಕೊಡಿ ಅಂದೆ. ಅದಕ್ಕೆ ಅವರು ಸರಿ ಪೂಜಾ ಆಯಿತು ಕೊಡ್ತೀನಿ ಇರು ಅಂದ್ರು. ನಂತರ ಬಟ್ಟೆ ಕೊಟ್ಟರು. ನಾನು ಬಟ್ಟೆ ಹಾಕೊಂಡು ಬಾವನ ಹತ್ರ ಹೋಗಿ ಬಾವ ನಿಮಗೆ ತಿಂಡಿ ರೆಡಿ ಮಾಡುತ್ತೀನಿ, ನೀವು ಹೋಗಿ ಫ್ರೆಶ್ ಆಗಿ ಬನ್ನಿ ಅಂತ ರೂಮಿನಿಂದ ಆಚೆ ಬರುತ್ತಾ ಇದ್ದೆ. ಆಗ ಬಾವ ನನ್ನನ್ನು ಎಳೆದರು. ನಾನು ಬಾವನ ಪಕ್ಕ ಹೋಗಿ ಕುಳಿತೆ. ನಂತರ ಕೇಳಿದೆ, ಯಾಕ್ ಬಾವ ಏನಾಯ್ತು ಅಂದೆ. ಅದಕ್ಕೆ ಅವರು ಹೇಳಿದರು, ಪೂಜಾ ನೀನು ನನ್ನ ಹತ್ರ ಬಂದು ಬಟ್ಟೆ ಕೇಳುವ ಮೊದಲೇ ನಾನು ನಿನ್ನ ಸೌಂದರ್ಯವನ್ನು ಪೂರ್ತಿ ನೋಡಿದೆ, ನೀನು ಏನು ತಿಳ್ಕೊಳ್ಳಲ್ಲ ಅಂದ್ರೆ ನಾನು ನಿನ್ನ ಹೊಲದಲ್ಲಿ ಬಿತ್ತನೆ ಮಾಡುತ್ತೀನಿ ಅಂದ್ರು. ಅದಕ್ಕೆ ನಾನು ಅವರಿಗೆ ಹೇಳಿದೆ, ಬಾವ ನನಗೂ ನೀವು ಅಂದ್ರೆ ತುಂಬಾ ಇಷ್ಟ, ನೀವು ನನ್ನ ಫೋಟೋವನ್ನು ರಾತ್ರಿ ಮೊಬೈಲ್ ಅಲ್ಲಿ ನೋಡುತ್ತಿದ್ದಿದ್ದು ನನಗೆ ಗೊತ್ತು, ಹಾಗೆ ಈಗ ನೀವು ನನ್ನ ಸೌಂದರ್ಯವನ್ನು ನೋಡಿದ್ದು ಕೂಡ ಗೊತ್ತು ಅಂದೆ. ಬಾವ ನೀವು ಏನು ಅಂಕೋಲೋಲ ಅಂದ್ರೆ ನಾನು ನಿಮ್ಮನ್ನ ಮದುವೆ ಆಗುತ್ತೀನಿ, ಇಬ್ಬರೂ ಒಟ್ಟಿಗೆ ಸಂಸಾರ ಮಾಡೋಣ ಅಂದೆ. ಅದಕ್ಕೆ ಅವರು ಹೇಳಿದರು, ಪೂಜಾ ನಾನು ಕೂಡ ನಿನಗೆ ಇದನ್ನೇ ಹೇಳಲು ಬಯಸಿರುವೆ ಅಂದ್ರು. ನಂತರ ಇಬ್ಬರು ನಗು ನಗುತ್ತಾ ಬಾವ ನನ್ನ ಹೊಲದಲ್ಲಿ ಆಟವಾಡಲು ಶುರು ಮಾಡಿದರು. ನಂತರ ಆಟವನ್ನು ಮುಗಿಸಿ ಇಬ್ಬರು ಹಾಲಿಗೆ ಬಂದೆವು. ಬಾವ ಹೇಳಿದರು, ಸರಿ ಪೂಜಾ ನಾನು ಇನ್ನೂ ಹೊರಡುತ್ತೀನಿ ಕಣೋ, ನಾಳೆ ಬಂದು ಅತ್ತೆ ಹತ್ರ ನಮ್ಮಿಬ್ಬರ ವಿಷಯ ಮಾತನಾಡುತ್ತೀನಿ ಅಂದ್ರು. ಅದಕ್ಕೆ ನಾನು ಸರಿ ಆಯಿತು ಬಾವ ಅಂದೆ. ನಂತರ ಬಾವ ಬಸ್ ಸ್ಟಾಪಿಗೆ ಹೋದರು. ಸ್ವಲ್ಪ ಸಮಯದ ನಂತರ ಅಮ್ಮ ಬಂದ್ರು. ಅಮ್ಮ ಬಂದ ಕೂಡಲೇ ಅಳುತ್ತಿದ್ರು. ನಾನು ಅಮ್ಮನಿಗೆ ಕೇಳಿದೆ, ಯಾಕ್ ಅಮ್ಮ ಅಳುತ್ತಾ ಇದ್ದೀಯಾ, ಏನಾಯ್ತು ಅಂದೆ. ಮೊದಲು ಅಳಿಯಂದ್ರಿಗೆ ಫೋನ್ ಮಾಡಿ ಬರೋಕ್ ಹೇಳು ಅಂದ್ರು. ನಾನು ಬಾವನಿಗೆ ಫೋನ್ ಮಾಡಿ ಕರೆದೆ. ಬಾವ ಮನೆಗೆ ಬಂದ್ರು. ಅತ್ತೆ ಏನಾಯ್ತು, ಯಾಕ್ ಅಳ್ತಾ ಇದ್ದೀರಾ ಅಂದ್ರು. ಅದಕ್ಕೆ ಅಮ್ಮ ನನ್ನ ಮಗಳು ನಿಮಗೆ ಮೋಸ ಮಾಡಿಬಿಟ್ಟಳು ಅಳಿಯಂದಿರೆ, ಅವಳು ಊರಿನಲ್ಲಿ ಯಾವುದೋ ಹುಡುಗನನ್ನು ಪ್ರೀತಿ ಮಾಡಿ ಊರಿನಲ್ಲೇ ಇರುತ್ತೀನಿ, ನಾನು ಇನ್ನು ನಿನ್ನ ಅಳಿಯ ಜೊತೆ ಜೀವನ ಮಾಡೋದಿಲ್ಲ ಅಂದ್ರು. ಅದಕ್ಕೆ ಬಾವ ಹೇಳಿದರು, ಈ ವಿಷಯ ನನಗೆ ಮೊದಲೇ ಗೊತ್ತಿತ್ತು ಅತ್ತೆ, ನೀವು ಏನು ಬೇಜಾರ್ ಮಾಡಿಕೊಳ್ಳಲ್ಲ ಅಂದ್ರೆ ನಾನು ಒಂದು ಮಾತು ಹೇಳುತ್ತೀನಿ ಅತ್ತೆ ಅಂದ್ರು. ಅದಕ್ಕೆ ಅಮ್ಮ ಹೇಳಿ ಅಂದ್ರು. ಬಾವ ಹೇಳಿದರು, ಅತ್ತೆ ನಾನು ಪೂಜಾನನ್ನು ಮದುವೆ ಆಗಲು ನಿರ್ಧರಿಸಿದ್ದೀನಿ, ನೀವು ಏನು ಹೇಳುತ್ತೀರಾ ಅತ್ತೆ ಅಂದ್ರು. ಅದಕ್ಕೆ ಅಮ್ಮ ಹೇಳಿದ್ರು, ನಿಮ್ಮ ಈ ಮಾತು ಕೇಳಿ ನನಗೆ ತುಂಬಾ ಖುಷಿಯಾಯಿತು ಅಳಿಯಂದಿರೆ, ನಾನು ನಿಮ್ಮಿಬ್ಬರ ಮದುವೆ ಮಾಡಿಸುತ್ತೀನಿ ಅಂತ ಹೇಳಿದರು. ನನಗೆ ಮತ್ತೆ ನನ್ನ ಬಾವನಿಗೆ ತುಂಬಾ ಖುಷಿ ಆಯಿತು. ಕೊನೆಗೂ ನನ್ನ ಬಾವ ನನ್ನ ಗಂಡ ಆದರೂ. ಹೀಗೆ ಒಂದು ದಿನ ನಮ್ಮ ಮನೆಯಲ್ಲಿ ನಮ್ಮ ಪ್ರಸ್ತುತ ಶಾಸ್ತ್ರ ನಡೆಯಿತು. ಈಗ ನನ್ನ ಬಾವ ನನ್ನ ಗಂಡನಾಗಿ ಬಂದು ನನ್ನ ಹೊಲದಲ್ಲಿ ಬಿತ್ತನೆ ಮಾಡಿದರು. ನಂತರ ಆಟವನ್ನು ಮುಗಿಸಿದರು. ಹೀಗೆ ನಾನು ಮತ್ತೆ ನನ್ನ ಗಂಡ ತುಂಬಾ ಖುಷಿಯಿಂದ ಸಂಸಾರ ನಡೆಸಿದೆವು. ಇಲ್ಲಿಗೆ ಈ ಕತೆ ಮುಕ್ತಾಯವಾಗಿದೆ. ಈ ಕತೆ ಕೇವಲ ಕಾಲ್ಪನಿಕ ಕತೆ ಅಷ್ಟೇ ಸ್ನೇಹಿತರೆ. ದಯವಿಟ್ಟು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಂದನೆಗಳು.